ಹೆಣ್ಮಕ್ಳಿಗೆ ಎಷ್ಟು ತಿಳುವಳಿಕೆ ಹೇಳ್ತಾರೆ. ಜೋರಾಗಿ ನಗಬಾರ್ದು, ಸಾಯಂಕಾಲದ ಹೊತ್ತು ಬಾಗ್ಲದ ತಲೆ ಬಾಚ್ಕೋಬಾರ್ದು, ಕಿಟಕಿಲಿ ನೋಡಬಾರ್ದು, ಈ ಥರ ಏನೇನೋ ಹೇಳಿ ಅವರಿಗೆ ಬೋನ್ಸಾಯಿ ಥರ ಮಾಡಿ ಇಡ್ತಾರೆ ಹೆಣ್ಮಕ್ಳನ್ನ. ಇವಾಗ ಹೆಣ್ಮಕ್ಳಿಗೆ ತಿಳುವಳಿಕೆ ಹೇಳಿದ ಸಾಕು, ನೀವು ಅವ್ರಿಗೆಲ್ಲ ಬುದ್ಧಿವಾದ ಹೇಳಿ ಶಿಕ್ಷಣ ನೀಡಿದ ಸಾಕು. ಈಗ ಗಂಡು ಮಕ್ಕಳಿಗೆ ಶಿಕ್ಷಣ ಹೇಳೋವಂಥ ಕಾಲ. ಯಾಕೆ ಅಂದರೆ ನೋಡಿ, ಸುಮ್ಮನೆ ಹಿಂಗೆ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆವಾಗ ಒಂದು 5-6 ಜನ ಹುಡುಗರು ಒಂದು ಕಾಂಪೌಂಡ್ ಹತ್ರನೋ ಒಂದು ಪಾನ್ ಬೀಡ ಅಂಗಡಿ ಹತ್ರನೋ ನಿಂತ್ಕೊಂಡು ಹೆಂಗೆ ಒಂದು ಹೆಣ್ಮಗಳನ್ನು ನೋಡ್ತಾರೆ, ಚುಡಾಯಿಸ್ತಾರೆ ಅಂದರೆ ಹೆಣ್ಮಕ್ಳು ಮೈ ಗುಬ್ಬಚ್ಚಿ ಥರ ಆಗೋಗುತ್ತೆ. ನೀವು ಇವಾಗ ಗಂಡು ಮಕ್ಳಿಗೆ ಹೇಳ್ಕೊಡ್ಬೇಕಾಗಿರೋದು ಏನು ಅಂದರೆ, ಹೌ ಟು ಲುಕ್ ಅಟ್ ಅ ವುಮನ್, ಹೌ ಟು ಟಚ್ ಹರ್, ಹೌ ನಾಟ್ ಟು ಟಚ್ ಹರ್. ಪಬ್ಲಿಕ್ ಸ್ಪೇಸಸ್ಸಲ್ಲಿ ಹೇಗೆ ನೀವು ಹೆಣ್ಮಕ್ಳ ಜೊತೆ ನಡ್ಕೋಬೇಕು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಈ ಪುರುಷಾಧಿಕಾರದಲ್ಲಿ ಏನಾಗಿದೆ ಅಂದರೆ, ಮನೆಯಲ್ಲಿ ತಂದೆನೇ ತಾಯಿಗೆ ಗೌರವ ಕೊಡದೇ ಇದ್ದರೆ, ಹೆಣ್ಮಗಳನ್ನು ಅಲ್ಲಿ ಸರಿಯಾಗಿ ನಡೆಸ್ಕೊಳ್ದೇ ಇದ್ದರೆ ಮಕ್ಕಳು ಅದನ್ನೇ ಇಂಬೈಬ್ ಮಾಡ್ಕೋತಾರೆ. ಹಾಗಾಗಿ ಒಟ್ಟಾರೆ ನನಗನ್ಸುತ್ತೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಹೇಗೆ ಗೌರವಿಸಬೇಕು, ಹೇಗೆ ಅವ್ರ ಜೊತೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಹೆಣ್ಮಕ್ಳ ಜೊತೆ, ಇದನ್ನೆಲ್ಲ ಹೇಳ್ಕೊಡೋ ಕಾಲ ತುಂಬ 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 ಅವಶ್ಯಕವಾಗಿ ಬೇಕಾಗಿರೋದು. ಯಾಕಂದರೆ ಇವಾಗ ಲಿಂಗ ತಾರತಮ್ಯ ಕಡಿಮೆ ಆಗ್ತಾಯಿದೆ. ಎಲ್ಲ ಕಡೆ ನಾವು ಲಿಂಗ ಸಮಾನತೆ ಅಂತ ಮಾತಾಡುವಾಗ ನಿಮಗೆ ಕೆಲಸ ಮಾಡುವಂಥ ಪ್ಲೇಸಲ್ಲಿ, ಇನ್ನೆಲ್ಲ ಕಡೆ ಪ್ಲೇಸಲ್ಲಿ ಗಂಡು ಮಕ್ಕಳು ನಿಮ್ಮ ಜೊತೆ ಸರಿಯಾಗಿರಲ್ಲ ಅಂದರೆ ಯಾವ ಸೊಸೈಟಿನ ಕಟ್ತಾ ಇದ್ದೀವಿ ಅಂತ. ನನಗೆ ಇವಾಗ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸಮಾನರು ಅಂದರೆ ನಮಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುವ ರೀತಿ, ಮುಟ್ಟುವ ರೀತಿ, ಮಾತನಾಡುವ ರೀತಿ ಇದೆಲ್ಲ ಬದಲಾಗಬೇಕು ಅಂತ. ಆ ಕಾಲ ಈಗ ಸನ್ನಿಹಿತವಾಗಿದೆ.